ಅಲ್ಲ ಅಡುಗೆ ಮಾಡಿ ಎಷ್ಟೊತ್ತಾತು ಊಟಕ್ಕೆ ಬರಲಿಲ್ಲ ನೋಡು. ಮದುವೆಯಾಗಿ 1 ತಿಂಗಳಾತು. ಹೆಂಡತಿ ಅನ್ನೋ ಖಬರ್ ಇಲ್ಲದ ಬರೇ ಸಾವುಕಾರ ಕೆಲಸ 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 ಅಂತನ ಸಾಯ್ತಾರ. ಇನ್ನು ಯಾವಾಗ ಬರ್ತಾರ ಏನೋ ದಾರಿ ಕಾದ್ ನನಗಂತೂ ಸಾಕಾಗಿ ಹೋತು ನಾವು. ಗೌರಿ ಗೌರಿ ಅಲ್ಲ ಗೌರಿ ಹೊಲ್ದಾಗ ದುಡ್ದು ಬಂದಾನಿ ಗಂಡಿಗೆ ಒಂದು ಚೆಂಬ ನೀರು ಕೊಡ್ಬೇಕನ್ನೋ ಖಬರಿಲ್ಲ ನಿನಗೆ? ನನಗೆಲ್ಲ ಖಬರ್ ಐತಿ. ನಾನು ಅಡಿಗೆ ಮಾಡಿಟ್ಟು ಎಷ್ಟೊತ್ತಾತ್ ನಿಮ್ಮ ದಾರಿ ಕಾಯಕತ್ತಿ. ಬರೀ ಸಾವುಕಾರ ಮನೆಗೆ ಕೆಲ್ಸಕ್ಕೆ ಸಾಯ್ತಿರಲ್ಲ ನೀವು. ಮದುವೆಗೆ 1 ತಿಂಗಳಾಗೈತಿ. ಹೆಂಡತಿ ಅನ್ನೋದು 1 ಲೀಟರ್ ಖಬರ್ ಐತ ನಿಮಗೆ? ಅಲ್ಲ ಚಿನ್ನ, ನಿನ್ನ ನೋಡಿಕೆ ಅಂತ ಕುಂತ್ರಲ್ಲ ಸಾವುಕಾರ ಮನೆ ಕೆಲಸ ಮಾಡ್ರಿ ಯಾರು? ಮತ್ ನನ್ನ ಯಾಕೆ ಮದುವೆ ಮಾಡ್ಕೊಂಡ್ರಿ? ಸಾವುಕಾರ ಜೊತೆನೇ ಇರ್ಬೇಕಾಗಿತ್ತು. ಅಲ್ಲ ಹಂಗಂದ್ರೆ ಹೆಂಗ ಚಿನ್ನ? ಇರ್ಲಿ, ಊಟಕ್ಕೆ ಏನ್ ಮಾಡಿತಿ? ಎಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡೀನಿ. ಬರ್ರಿ ಊಟಕ್ಕೆ ಇರ್ಲಿ, ಮೊದ್ಲ ಕೈಕಲ್ ಮಕ್ಕಳು ತಗೊಳ್ಳಿ, ಒಳ ಹೋಗ್ರಿ. ಮತ್ತೆ ಮನೆಗೆ ಈ ಮದುಮಗ ಹೋಗು ಕೈಕಾಲ್ ಮಕ್ಕ ತಗೊಂಡ್ಬರ್ರಿ. ಕೈಕಾಲ್ ಮಕ್ಕ ತಗೋಕತ್ರಿ ಜಳಕ ಮಾಡಕತ್ರಿ. ಅದ್ನಾಗ ತೊಗೊಂಡ್ರಿ ಟವಲ್ ಹೋಗುದಿಲ್ಲ ಅದನ್ನ. ಜಳಕ ಮಾಡಕ್ ನೀರ್ ಇಟ್ಟಿದ್ದೇನ ಜಳಕ ಮಾಡಕತ್ತ ಅಂತ ಕೇಳಕತ್ತಲ್ಲ. ಇಷ್ಟೊತ್ತ ಮಕ್ಕ ತಕೊಳಕ ಮಕ್ಕಕ್ಕೆ ಏನಾರ ಹತ್ತಿಗಿತ್ತಿತ್ತೆ? ಬಿಸಿಲು ನೋಡಿ ಬಿಸಿಲು ಇಟ್ಟಿದ್ದೆ. ಇಲ್ಲಿ ಬಿಡಿ, 5 ವರ್ಷನೇ ಬಿಡ್ರಿ ಹೋಗಿಲ್ಲ ಅಂತೀನಿ. ಬರ್ರಿ ಊಟ ಮಾಡ್ರಿ ಅಂತ ಹೊಟ್ಟೆ ಹೋಗಿತ್ತು ನನಗೆ. ಊಟಕ್ಕೆ ಮಾಡ್ತೀನಿ. ಊಟಕ್ಕೆ ರೊಟ್ಟಿ ಪಲ್ಯ ಕಿವಿ ಕೇಳಲ್ಲ. ನಾ ಅವಾಗ ಹೇಳಿಲ್ಲ ನಾನು ಊಟನ ಆಮೇಲೆ ಮಾಡಣಂತ. ಹೊಟ್ಟಿಗೆ ಹಾಕೋ ಬರ್ರಿ. ಆಮೇಲೆ ಗೊತ್ತೇನು ಗೊತ್ತಾಯಿಲ್ಲ ನಿಮ್ಗೆ? ಗೊತ್ತೈತಿ. ಮತ್ತೀಗ ಶ್ರೀಮಂತರ ಮನಿದ್ದ ಯಾರ ಬಂತಂದ್ರ ನಾನು ಮತ್ ಬಿಡಲ್ಲ. ಅವನು ಯಾರು ಕತ್ರಿ ಅದನಲ್ಲ, ಊರ್ ಕತ್ರಿ ಅವನು. 5 ನಿಮಿಷ ಮನೆ ಬಿಡಲ್ಲ ಅವನನ್ನ. ಬರ್ಲಿ ತಡ ನಾನ ಮಾತಾಡ್ತೀನಿ ಇವತ್ತು. ಅಲ್ಲ ಗಂಡ ಹೆಂಡತಿ ಒಂದ್ ಸ್ವಲ್ಪ ಕುಂದ್ರೋದು ನಮಗೂ ಅಪತ್ತು ಮಾತಾಡೋದೈತೆ ಅಂತಂದು ಯಾರು ಇರಂಗಿಲ್ಲ ನಿಮ್ ಸಾವುಕಾರಿಗೆ ಕತ್ರಿಯಪ್ಪಗ. ಮಾತಾಡಕ್ ಬಂದನ ಇವತ್ತು, ಅದಕ್ಕೆ ಫ್ರೀ ಆಗದಾನ ಇವತ್ತು. ನಡ್ರಿ ಒಳಗ್ ಕುಂತ್ ಮಾತಾಡೋಣ. ನಡ್ರಿ ಕೂತಂದ್ ಮಾತಾಡೋದ ಅಲ್ಲಿ ಇವಾಗ. ಹಾರೇಡ್ಕೊಂತ ಮಾತಾಡೋಣ ಬರ್ರಿ. ಕಲವ ಯಾವ ಇರಂಗ ಕಡ ಹೆಜ್ಜಡಗ್ಲಿ ಇವು ಮನೆಗೆ ಒಂದು ಊರಂಗ ಕಾಣದಲ್ಲಿ ಇವು ಇವನರ ಅದನ್ನಲ್ಲ ಮರ ಇವನಲ್ಲಿ ಮರಿಯಾ ಥೋ ಒಂದು ಲೋ ಮರಿ ನನ್ನ ಹಣೆ ಬರ್ತೀವಿ ಸಾಕಾಗಿ ಹೋತು. ಈ ನಾಯಿಯೊಂದು ಒಂದು ಕಾರ್ ನನಗೆ ಆಡ ಊರಿ ಲಗ್ನ ಮಾಡಿ ಬೇಡಪ್ಪ ಮರಿ ಇವನೊಂದು ಹಿಡ್ಕೊಂಬರ್ಬೇಕಂತ ನೋಡೋಣ ಮನೆಗೆ ಏನು ಮಾಡಕತ್ತ ನೋಡೇ ಬಿಡೋಣ. ನಾಗ್ಯಾ ಥೋ ಒಂದು ಅನ್ನೋ ಕಲ್ವಲ್ಲಿ ಎಲ್ಲಿ ಇದ್ದವು ಅಂತ ನಾನು ಏನು ಈ ಕದನೂ ಆಕೈತಿ ಯಾಕೆ ಓಪನ್ ಐತಿ ಮಠ ಮಧ್ಯಿಂದ ಏನು ಶುರುವಾಗಿರ್ಬೋದು. ನಾಗಿಲೇ ಅಲ್ಲಿ ಗೌಡ್ ಕಡೆ ಕತ್ತಾರ ಇಲ್ಲಿ ನೀವು ಒಳಗೆ ಸೇರ್ಕಿಂತ ಮಾಡೋದು ಮಠ ಬಂದು ಮಿಡ್ ನೈಟ್ನಾಗ ಇಟ್ಕೋಬೇಕಪ್ಪ ನೀವೆಲ್ಲ. ನಮ್ಗೆ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ. ಏನ್ ಗೌರಿ ನಿನ್ಗೆ ಈಗ ಗೊತ್ತಿಲ್ವ ಯಾಕೆ ಕಳ್ಸಕ? ಈಗ ಬಂದ್ರ ಊಟನೂ ಮಾಡಿಲ್ಲ ನಾಗೆ ಅಂತ ಬಂದ ಬಿಡ್ತೀವಿ. ನೀವು ಊಟ ಮಾಡಕತ್ತಿಲ್ಲ ದೊಡ್ಡ ಊಟ ಮಾಡಕತ್ ಬಿಟ್ಟಿರಿ. ಈಗ ಅಲ್ಲಿ ನಮ್ಮ ಓಟ್ಸ್ ಕಳಿಸಿದ ನಮ್ ಕೊಡಪ್ಪಂತ ಯಾವ ಊಟಾರ ಮಾಡ್ಲಿ ನಿಮ್ಮ ಮದುವೆ ಆಗೈತಿಲ್ಲ ನನಗೆ? ಇಲ್ಲವ ಇಲ್ಲ ಅಂದ್ರೆ ನನಗೆ ಕಾಸ್ಟ್ ಗೊತ್ತಾಗತ್ತೆ. ಮತ್ತೆ ಇಬ್ರು ಸೇರಿ ಹೆಣ್ಣು ನೋಡ್ರಿ ಹಂಗಾರೆ ನಿಮ್ ತಂಟೆಗೆ ಬರಲ್ಲ. ನಾನು ಸುಖ ಮಾತಾಡ್ತಿರ್ತೀನಿ ಒಳಗ ಬ್ಯಾಡ ರಾತ್ರಿನೇ ಮಾತಾಡ್ಕೋಬೇಕು. ಇಷ್ಟೊತ್ತಿನಾಗಲ್ಲ ಅದು ಈ ಡ್ಯೂಟಿ ಟೈಮ್. ಶಾಂಗ್ರೆ ಇಮಿಡಿಯೇಟ್ಲಿ ಗೌಡ್ರು ಕರೀತಾರ ಬರ್ಬೇಕು ಆನ್ ದಿ ಸ್ಪಾಟ್. ಯಾಕಂದ್ರೆ ಕಾರಲ್ಲಿ ರೋಡಲ್ಲಿ ತಿರುಗಿ ಬಂದಾನಿ ನಾನು ಶಂಕರ ಎಲ್ಲ ನಾಗೆ. ಮುಂಜಾನೆ ಏನಾಗೈತಿ? ಇಲ್ಲ ಶಾನಗೌಡ್ರ ಅಂಗಡಿ ಕಡೆ ಹೋತ್ ನೋಡ್ ನಾಗ್ಯ. ಅವಾಗಿದು ಶಾಂಕ್ರಿ ಅಂತಂದು ಅಲ್ಲಿ ನಾವು ಮಾತಾಡಿಬಿಟ್ರಲ್ಲ ಅದನ್ನ ನಾವು ಮೈಂಡ್ ರಿಪೀಟ್ ಮಾಡಿಕೊಂಡು ಬೋನು ನಿಮಗೆ ಅಂಬರ್ಸಕತ್ತವ. ಇಲ್ಲ ನಾಗೇಶ ಬಾರ ಹೋಗನ್ ಬಾ. ಈಗ ಅಲ್ಲಿ ಗೌಡ್ರು ನಾನು ಬಿಡಂಗಿಲ್ಲ. ನೋಡು ಗೌರಿ ನೀನು ಒಂದು ಮಾತು ಹೇಳ್ತೀನಿ. ಜಾಣೆ ಹೋದ್ ನೀನು ಹಂಗೆ ಮಾಡ್ಬಾರ್ದು. ಜೋ ಈ ಗೋಡಬದ್ ನಾನು ಬಿಡದ ಲಕ್ಷಿ ಬಾಲಕ್ಕೆ ರುಬ್ಬುತ್ತಾನ. ಅದಕ್ಕೆ ಈಗ ನಾಗೇನ್ ಕರ್ಕೊಂಡು ಹೋಗ್ತಾನೆ. ರಾತ್ರಿ 12 ಗಂಟೆಗೆ ಕಳಿಸ್ತಾನೆ. ಬೇಡ ಯಾವ ಅಲ್ಲಿ ದೇವ್ ಸೇರ್ಕೊಂತ ರಾತ್ರಿ 12 ಗಂಟೆ ಸುಮಾರು ಓಡಾಡಂಗಿಲ್ಲ ಅಲ್ಲಿ. ನಾನು ಬರ್ತಾನೆ ನೀವು ಹೋಗು. ನೀನು ಏನೇನಾರು ಹೇಳಿ ಮುದ್ದು ಮಾಡಿ ನಾನು ದಬ್ಬಿ ಒಮ್ಮರಿ ರಾತ್ರಿ 6 ಗಂಟೆಗೆ ಬರಂಗಿಲ್ಲ. ಯಾಕ ಬಿಸಿಲಳೆ ಸಂತೆ ಐತಿ ಅನ್ನೋಕ? ಲೇ ಇವತ್ತು ಸಂತೆ ಮರೆ ಇಲ್ಲಿ ಐತಿ ಸೋಮವಾರ ಇರುತ್ತಲ್ಲ ಇಲ್ಲಿ ಸಂತಿ. ಬೇಡ ಇವತ್ತು ಯಾಕಾರ ಗುರುವಾರ ಅವ್ರು ಇಟ್ಟಿದ್ರ ಇಡೋದಲ್ಲ. ಆತು ಏನೋ ಹೂ ಅಂದ್ಬೇಕಾರಿ ನನಗೆ ರೆಸ್ಪಾನ್ಸ್ ಕೊಟ್ಟು ಮಧ್ಯಾಹ್ನ 3 ಗಂಟೆಗೆ ಅಲ್ಲಿ ಇರ್ಬೇಕು. ಅಪ್ಪರ್ ಕೇಳಿ ಹೇಳ್ತಿದ್ದೆ ಮನೆಗಿದ್ದ ಅಂತಾನೆ. ಯಾಕೆ ರಾಣಿಯವ್ರು ಸಂಜೆ ಹೋಗಿದ್ದ ಅಂತ ಹೇಳ್ಕೊನು. ಏನೋ ಕೆಲಸ ಅಂತ ಎಂತಿ ಕೊಟ್ಟಬೋದಂತ ಅಂತದ್ ಏನಂತಕ್ಕೆ ಏನೇನು ಹೇಳ್ಬೇಕು? ಹೇಳಲ್ಲ ಏನಾರ ಒಂದು ಸುಳ್ಳು ಹೇಳಲಿ ಮರೆಯ. ಆಯ್ತು ಬಿಡಪ್ಪ ನೀನು ಸಲುವಾಗಿ ನಾನು ಹೆಲ್ಪ್ ಮಾಡ್ತೀನಿ. ಎಂಜಾಯ್ ವರ್ದಲ್ಲಿ ಏನ ಅಂತಾರಲ್ಲ ನನಗೆ ಗೊತ್ತಿರಲ್ಲ ಇಂಗ್ಲೀಷ್ ನನಗೆ ಕೇಳ್ಕೊಂಬರ್ತಾನೆ. ಕಾಲೇಜ್ ಹೋಗೋ ಹುಡುಗ ಬರ್ತಾನೆ 4 ಗಂಟೆ ಬಸ್ಸಿಗೆ ಕೇಳ್ಕೊಂಬಂದು ಹೇಳ್ತಾನೆ ಬರ್ಲಿ. ಓ ಯಾವ ಬೇಡ ಇಷ್ಟ ಮಟ್ಟ ಒಯ್ದ್ರಲ್ಲಿ ಬರೀ ಸೇರ್ಗಂಡೆ ಹೇಳ್ತಿ ಅದ ಚಾನ ಸಾಕೆ. ನಾವು ಮಧ್ಯಾಹ್ನ ಮಜ್ಜಿಗೆ ಬೇಡ 6 ಗಂಟೆ ಸುಮಾರು ಬರ್ತಾನೆ. ಆತ ಚಿಕನ್ ಹೇಳೋಗಿರ್ತಾನ ನಾಗೇಶ್. ನಾಗೆ ಇಷ್ಟು ಹೆಲ್ಪ್ ಮಾಡಿರ್ತಾನೆ. ಒಂದು 1/2 ಕೆಜಿ ಚಿಕನ್ ತಗೊಂಬಂದು ತಂದೂರಿ ಮಾಡಿ
ನಾವ್ ರೊಟ್ಟಿ ಬದ್ನಿಕಾಯಿ ಪಲ್ಯ ನೀವ್ ಯಾವಾಗ ಸ್ವಾಮಿ ಶರಣಪ್ಪನ ಅಯ್ಯಪ್ಪನ ಭಕ್ತರಾದ್ರಿ ಹುಟ್ಟದಾಗಿಂದ ನಾನು ಅಯ್ಯಪ್ಪ ಹೋಗ್ಬೇಕಾಗತ್ತೆ ಅವ್ನ ಕುಟುಂಬದವ್ರಿಗೆ ಅಂತ ಹೋದ್ರ ಓದ್ತಾ ಹೋದಾಗಲ್ಲ ಅಪ್ಪ ನಾಗ್ಯ ನಾ ಒಂದ್ ಮಾತು ಹೇಳಿ ನನ್ನ ಜೊತೆ ನಿಂತ್ಕೊಂಡೆ ನೀನು ಫಸ್ಟ್ ನೈಟ್ ಹೋಗಂಗಿಲ್ಲ ನೀವು ಮದುವೆಗಿದ್ದು ಮರಿತೀರಿ ಬೇಡ ಸುಮ್ಮನೆ ಎಂಜಾಯ್ ಮಾಡ್ರಿ ನಾ ಮುಂದೆ ಹೋಗ್ಬಿಡ್ತಾನೆ ಆಯ್ತು ಕತ್ರಿ ಈ ರಂಗವನ್ ಗತಿ ಏನೋ ಮರಿ ಥೋ ಸಾಕಾಗ್ಬಿಡು ಸುಂಪುರ್ ಮರಿ ಹೋಗಿ ರಂಗವ್ ಮತ್ತೆ ಹೋಗ್ಬರ್ಬೇಕು ಶಾಂತಿ ಇಲ್ಲದ ಬಂದಳಂತ ಸಿಗೋದಿಲ್ಲ ಹೌದಾ ಬಿಡ್ರಿ ಹೋಗಿ ಸುಮ್ಕಿರಿ ನಮಗೆ ಹ್ಯಾಂಗ ಯವ್ವ ನಾಗೇನ್ ಜಾಮೀನಿನ ಮೇಲೆ ದುಡ್ಡು ಕೊಟ್ಟಾನಿ ಇವತ್ತು ಸಿಗ್ತಾ ಇರಲ್ಲ ಯವ್ವ ಇವನ್ ಕೇಳಿದ್ರೆ ಈಗ ಇದ್ಲು ನೀರಿಡ್ಲು ಅದನ್ನ ಚೆಂಬಿಟ್ಲು ಕೊಡಪಾನ ಇಟ್ಲು ನೆಲಿ ಬಂದಾತು ಆತ ಓದ್ಲು ಕರೆಂಟ್ ಹೋಗೈತಿ ಇವ್ರನ್ನ ಟಿವಿ ನೋಡಗಳು ಇದನ್ನ ಹೇಳ್ತಾನ ಮತ್ತ ರಂಗವನ ಕಳಕಿಂದಿ ಅಂತ ಹೌದು ನಾಗೆ ಯಾಕೋ ನೀನು ಮಕದ ಬಾರಿ ಒಂಥರ ಹೊಸ ಕನ್ನಡಿಗಳಿಂದ ಕತ್ರಿ ಅಂತ ಹೋದ ನೋಡಿ ಆಗಲ್ಲ ಏನಾಗಲ್ಲ ಈಗಾರ ಅಲ್ಲ ನೀವ್ ಹಿಂಗ್ ಕೆಲಸ ಅನ್ನಂಗಿದ್ರೆ ನಾನು ನಿಮ್ ಜೊತೆ ಕೆಲ್ಸಕ್ಕೆ ಬಂದ್ಬಿಡ್ತೀನಿ ನಂಗೆ ಒಬ್ಬಾಕಿರಕ್ ಆಗಲ್ಲ ಮರೆ ನಾವಲ್ಲ ಮನೆ ಹೋಗ್ತಾನೆ ನಾನು ಅದಾನಿ ದುಡ್ದು ಹಾಕೋದು ನನಗೆ ಒಬ್ಬಕ್ಕೆ ಕುಂದ್ರಕ್ ಆಗಂಗಿಲ್ಲ ನಾನು ಬರಕ್ಕೆ ಕೆಲ್ಸಕ್ಕೆ ಅವ್ರನ್ನ ಕೇಳು ಅವ್ರ ಮನೆಗೆ ಏನಾರ ಬಾಂಡೆ ಗಿಂಡೆ ಇದ್ರ ಬಾಂಡೆ ಮಾಡೋದು ಮಾಡ್ತೀನಿ ಏ ಅವನು ಕರೆಕತ್ತನ ಏನ್ ಕಾಡ್ತಾನೋ ಮರ ಹುಷಾರಿ ಮನೆಗೇನ ಅವ್ರನ್ನ ಕೇಳಿ ಬಾ ನಾನು ಕೆಲ್ಸಕ್ಕೆ ಬರ್ತೀನಿ ಅವ್ವಾರಿಲ್ಲ ಅದಾರ ಅವ್ರ ಸತ್ತಾರ ಅಂತ ಅಯ್ಯೋ ಅವ್ರು ಸತ್ರ ಗೊತ್ತಲ್ಲ ನಿನಗೆ ಏನ್ ನನ್ ವಿಷಯನ ನೀ ಏನ್ ಹೇಳಿ ನನಗೆ ಅವ್ರ ಸತ್ತಾರ ಅದು ಒಂಟಿ ಜೀವನ ಅದ್ರದ್ದು ಪಾಪ ಸಾವುಕಾರ ಜೀವನ ಬಾಳ ಒಜ್ಜಾಗೈತೆ ಅವನಿಗೆ ಏನು ಕುರ್ರಾಗ ಅವು ಕಾಳಕ್ಕಂತ ಬಿಡಪ್ಪ ಏನ್ ಮಾಡಿದ್ರು ನಡೀತೈತೆ ಆಯ್ತು ಲಘು ಬರ್ರಿ ನೀವು ಆಚಿನ ಊಟ ಮಾಡು ನಾನು ಅಲ್ಲೇ ಅಪ್ಪ ಒಬ್ಬಕ್ಕೆ ಉಣ್ಣಂಗಿಲ್ಲ ಲಘು ಬಂದ್ಬಿಟ್ಟು ಹೋಗಿ ಅಪ್ಪರ ಮನೆ ಊಟ ಮಾಡಿದ್ದೆ ಅಯ್ಯೋ ಏನ್ ಕಾಡ್ತಾನೋ ಮರ ಇವ ಅಪ್ಪರ ಮನೆ ಊಟ ಮಾಡ್ತಾರ ನಾನು ಹುಷಾರಿ ಮನೆ ಕದಕ್ಕೆ ಆಯ್ತು ಹಾಕೋತೀನಿ ನೀವು ಹುಷಾರ್ ನೋಡು ಆಯ್ತು ತಗ ಲಘು ಬಂದ್ಬಿಟ್ಟೆ ಆಯ್ತು ಬರ್ಪ ಅವನು ಈ ಊರ ಗೌಡ ಆಗ್ರಮ ಶ್ರೀಮಂತ ಈ ಊರಾಗೆಲ್ಲ ನಾನು ಹೇಳ್ದಂಗನೇ ಕೇಳಿದ್ದು ಕೇಳಿಲ್ಲ ಅಂದ್ರೆ ಹಾಟ್ ತುಳಿದ್ಬಿಡ್ತದೆ ನನಗೆ ಈ ನನ್ನ ಮಗ ಕತ್ರಿ ಮುಂಜಾನ ಬಡ್ಡಿ ದುಡ್ಡು ಇಸ್ಕೊಂಬರಕ್ಕೆ ಹೋಗಿದ್ದಾನ ಇನ್ನೂ ಇಷ್ಟೊತ್ತಾದ್ರೂ ಬಂದಿಲ್ಲ ಅದ್ರಾಗ ನಾನೊಂದು ಹೇಳಿದ್ನಪ್ಪ ಅವ್ನು ಏನು ಮಾಡ್ತಾನೆ ಅನ್ನೋ ಗೊತ್ತಿಲ್ಲ ಅದೆಲ್ಲರ ಒಂದು ಹಕ್ಕಿದ್ರೆ ಕರ್ಕೊಂಬರ್ಲಿ ಅಂತ ಹೇಳಿದ್ದೆ ಹಕ್ಕಿ ಕರ್ಕೊಂಬರ್ತಾನು ಹಂಗೆ ಬರೇಗೈಲಿ ಬರ್ತಾನು ಗೌಡ್ರೆ ಏನ್ರಿ ನಿಮಗೇನು ಬಂತ ಅಲ್ಲಿ ಒಳಗೆ ಕುತ್ಕೊಂಡು ಹೋಗ್ಬಿಟ್ರೆ ಯಾಕೆ ತಗೊಳ್ಳೋದು ಬಿಸಿಲನ ಶೆಕಿನೋ ಮಂಗನ ಮಗನ ಶೆಕಿ ಬಂದು ಕುತ್ಕೊಂಡಾನ ಇಲ್ಲಿ ಹೋಗಿದ್ದೀನಿ ಯವ್ವ ಇದನ್ನ ಮದುವೆ ಕೆಲಸ ನುಗ್ಲಿ ಇದಕ್ಕೇನು ಬಂತು ಏನು ಯಾವ ಜಾತ್ರೆ ಹೊಲಿಸಿದ್ದು ಏನೋ ಇದನ್ನ ಹಾಕ್ಯಂಗೆ ಕುತ್ಕೊಂಡ್ಬರ್ತೈತಿ ಬಿಸಿಲು ಅನ್ನಂಗಲ್ಲ ಮಳೆ ಅನ್ನಂಗಲ್ಲ ಬ್ಯಾಡ ಇವಾಗ ಬೈನ್ ಕಡೆ ಬರ್ತಿ ಮಳೆ ಐತೆ ಅಂತ ಯಾಕಲೇ ಹೋಗಿದ್ದೇನತ್ತು ನಾಗೇನ್ದೇನ್ರಿ ಊರ ಜಾತ್ರೆ ಮಾಡಕತ್ತಿದ ಏನ್ ಮಾಡಕತ್ತಿದ್ದ ಮದುವೆಗೇನ್ರಿ ಕೊಡ್ರ ಗೌರಿ ಅಂತ ಹೆಂಡತಿ ಸೂಪರ್ ಐತ್ರಿ ಕೊಡ್ರ ಯಾವ್ದ ಒಂದು ಹಕ್ಕಿ ಹಿಡ್ಕೊಂಬ ಅಂತ ಹೇಳಿದ್ರಿ ಹೋದೆ ಇವ್ನು ಯಾವಾಗ ಹೇಳಿದ್ರಿ ಗೌಡ್ರ ಅಲ್ಲ ಕ್ಯಾಚಪ್ ಟಚಪ್ ಮೇಕಪ್ ಅಟ್ಯಾಚಪ್ ಎಲ್ಲ ಆಗ್ಬಿಟ್ಟೈತಿ ಓದೆ ಜಾಡ್ಸಿದೆ ಲೈ ಬಾ ಹೊಲ್ಕ ಅಂದೆ ಜಬರ್ದಸ್ತ್ ಗೌಡ್ರ ಜೊತೆಗೆ ಇರ್ತಾವ್ರಿ ನಾಗರಾವಿ ಜೊತೆಗೆ ಅಡ್ಡಾಡಿದ್ರೆ ಚವಳಿಗೆ ಶಕ್ತಿ ಬರ್ತಲ್ಲ ಹಂಗ್ ಮಾಡಿ ಏನಲ್ಲ ನಾಗ ಗೌದುರ್ಸಿ ಹೊಲಕ್ಕೆ ಕಳಿಸಿ ಗೌರಿ ಒಬ್ಬಿಕಿಲ್ಲ ಮಲೆಗಿರಾಗ ಮಾಡ್ಬೋಗ್ಬಿಟ್ಟಾರಿ ಹೆಂಗೆ ಅಂತೂ ನೋಡಿ ಬಂದಿ ಮಗನ ಬಿಟ್ಟೇವೇನ ಮತ್ತೇನ ಊರಾಗ ಅಡ್ಡಾಡದ ನಿನ್ನೆ ರಾಣೆಮನೆಯವ್ರಿಗೆ ಹೋಗ್ಕೊಂಡ್ರೆ ನೀವೇನು ಇವತ್ತು ಬೆಳಿಗ್ಗೆ ಒಂದು ಮನಿ ಇದ್ರಿ ಇವತ್ತು ಒಂದು ಮನಿ ಇದಿರಲ್ಲ ಲೇ ನನಗೆ ಒಂದು ಮನಿ ಈಗ ಈ ದಿನದಾಗ ಸೆಕಿಗೆ ಸೆಕಿ ಐತಲ್ಲ ಎದಕ್ಕೆ ಬೇಕಲ್ಲ ಒಳ್ಳೆ ಸುಮ್ತಾರಿ ನೀವು ಮತ್ತೇನು ಮಾಡ್ಬೇಕಲ್ಲ ನಾನು ಶಾಂಪಲ್ ಆಗಿರ್ಬೇಕ ಹೇಳಾರ ಕೊಡು ಶಾಂಪಲ್ ಆಗಿದಿರಲ್ಲ ನೀವು ಏನು ಮಾಡೋದಲ್ಲೇ ನನಗೂ ಸರಿ ಕೊಡ್ರ
ಈಗ ನಾಗೆ ಹೆಂಗೋ ಇದಕ್ಕೆ ಹೋಗ್ಯಾನ ಹೊಲ್ಕ ದಬ್ಬ ಬಂದಾನಿ. ಗೌರಿ ಒಬ್ಬಕ್ಕೆ ಮನೆಯಾಗ ಅದಾಳ. ಆದ್ರೂ ಪಾಪ ನಮ್ಮ ಮನೆ ಆಳಲ್ಲ ಪಾಪ. ಹೌದ್ರಿ ಗೌಡ್ರ, ಆದ್ರೂ ಒಂದ್ ಕಡೆಗೆ ಹೆಂಗ ಅನಿಸ್ತತಿ ನೋಡ್ರಿ, ನನಗೆ ಒಂದು ಮನಿ ಅನಿಸ್ತತಿ. ಇಲ್ಲಿ ನಮ್ದು ಇದ್ದದ್ದ ಏನ್ ಮಾಡ್ತಿ, ಆದ್ರೂ ಅದು ಮನಿ ಮಗ ಇದ್ದಂಗ ಅಂತನ್ನ ಹೇಳ್ತಿ ಅಲ್ಲ, ಅಂತನ್ ಹೇಳ್ತಿ. ನಾನು ಏನ್ಲ ನೀನು ಏನ್ ಮಾತಾಡ್ತಿಲ್ಲ ಮಂಗ ನನ್ನ ಮಗನ ಹಂಗತ್ರಿ. ಅಷ್ಟೇ ಸಾಯಂಕಾಲ ಒಟ್ಟು ಉಯಿರ್ ವಿಜಿಟಿಗೆ ಊರಾಗ ಅಲ್ಲಿ ನಾಗಿ ಬಂದ್ರಿ ಅಪ್ಪರ ನಮಸ್ಕಾರ ಅಪ್ಪರ. ನಮಸ್ಕಾರಪ್ಪ, ಆರಾಮಿದೀಯಾ? ಆರಾಮಪ್ಪ. ಹೋಗಿದ್ದೀನಪ್ಪ, ಹೊಲಕ್ಕೆ ಹೋಗಿದ್ದಪ್ಪರ. ಹೊಲ್ದಾಗೆಲ್ಲ ನೀರ್ ಬಿಟ್ಟು ಬಂದಾನಪ್ಪರ. ನೋಡ್ರಪ್ಪರ ಎಷ್ಟು ಹಾಳಾಗೈತೆ ನೋಡ್ರಪ್ಪರ. ಅಡಿಕೆ ತೋಟ ಹೆಂಗೈತು? ಅಡಿಕೆ ತೋಟಪ್ಪ ಭಾಳ ಚೆನ್ನಾಗೈತಪ್ಪ. ಯಾಕಂದ್ರೆ ಅವ್ನು ಸಾಕಂದ್ರೆ ನಮ್ಮ ಜೀವನ. ಹೌದಲ್ಲ ಅಪ್ಪರ? ನಿಮ್ಗೆ ಹೇಳ್ದ ನಮ್ಮ ಮದುವೆ ಆಗ್ಬಿಟ್ಟನಪ್ಪರ. ಒಳ್ಳೆ ಖುಷಿ ಅಲ್ಲಪ್ಪ, ಭಾರಿ ಅಲ್ಲೋ. ಅತ್ಯಂತ ಇರ್ತಾನ್ರಿ ಗೌಡ್ರ. ಇರ್ಲಿ ಈಗ ಒಂದ್ ಮಾತು ಹೇಳಿಲ್ಲ ಮಾಡೇನ್ರಿ, ನನಗೆ ಹೇಳಿಲ್ಲ. ಇವತ್ತು ಮಧ್ಯಾಹ್ನ ಹೋಗಿ ಹೆಂಗ್ ಬೈದೆ ಅಂತೀರಿ ನೀವು? ಯಾಕೆ ಬೇಕು ಇದ್ದಲ್ಲಿ? ಬಿಡ್ರಿ ಹೋಗ್ರಿ, ಇಲ್ಲಿ ಹೊಲ್ದ ಕೆಲಸ ಮಾಡ್ರ ಯಾರು? ಮನಿ ಮಗಲ್ಲಿ ಇವ್ರು ಬರೀ ನಾನು ಈಸಾಗ ಹೋಗ್ಬೇಕಲ್ಲ ಅಲ್ಲಿ. ಮನಿ ಮಗ 12ಕ್ಕೆ ಆಗ್ತಾನ, ರಾತ್ರಿ ಆಗ್ಲಿರ್ಬೇಕು. ಇವನು ನನ್ನ ಏನು ಮಾತಾಡಕ ಬಿಡಲ್ಲಪ್ಪರ. ನಿಧಾನ ಇರ್ಲಿ ಮಂಗ ನನ್ನ ಮಗನೇ ನೀನು. ಏನಾರ ಅವನಿಗೆ ಏನಾರ ಚೋಳ ಕಟ್ಟಿ ಏನಿಂದ ಇಲ್ಲ, ಒಂದ್ ಸ್ವಲ್ಪ ಹುಡುಗ ಭಾಳ ಐತಿ. ಅದನ್ನಪ್ಪ ಅಪ್ಪರ, ಅವ್ನಿಗೆ ಏನಾರ ಯಾವ್ದಾರ ಒಂದು ಚಲೋ ದವಾಖಾನೆ ತೋರಿಸ. ಹೆಂಗ್ ಮಾಡಿದಂಗ ನನಗೆ ಒಂದ್ ಮಾಡ್ರಿ. ಈಗ ಅವನಿಗೆ ಚೌಳ ಹಿಡ್ದದ್ದ ಬೇರೆ, ಅವನಿಗೆ ಒಂದು ಬೇಕು. ಅಪ್ಪರ ನಾನು ಅಷ್ಟು ನೋಡು ಅಪ್ಪರ, ನಾ ಎಲ್ಲದಕ್ಕೆ ಹಂಗೆ ಬದುಕು ಮಾಡ್ತೇನೆಪ್ಪ. ನಾನು ಊಟ ಮಾಡಿ ಬಂದಿಲ್ಲಪ್ಪ. ಊಟ ಆಗೈತೆ ಅಪ್ಪರ. ನನ್ನ ನಿಂತು ಇವತ್ತು ಮತ್ತೆ ಹೊಸ ಮದುವೆ ಆಗಿದ್ವಲ್ಲ. ಚೆನ್ನಾಗಿರ್ಬೇಕಲ್ಲಿ. ಚೆನ್ನಾಗಿ ನೀವು ಚಂದ ಇದ್ರ ನಾ ಚಂದ ಇದ್ದಂಗಲ್ಲಿ. ಅಪ್ಪರ ಹಾ, ನಾನು ಹೊಸ ಮದುವೆಗೆ ಅನ್ನೋದು ಗೊತ್ತೈತೆ ಅಪ್ಪರ ಅವನಿಗೆ. ಹೌದು, ನನ್ನ ಹೆಂಡತಿ ಜೊತೆಗೆ 4 ಮಾತಾಡಕ್ಕೆ ಸಹಿತ ಬಿಡಲಿಲ್ಲ ನೋಡಪ್ಪ. ಅಲ್ಲಲ್ಲಿ ಹುಳಿ ಉಪ್ಪು ಖಾರ ತಿನ್ನ ಜೀವ ನೀ ಅದಕ್ಕೂ ಇದಿಲ್ಲ ಮಂಗ ನನ್ನ ಮಗನ. ಸುದ್ದಿ ಕೇಳಿದ್ದೆ. ಹಾ, ಅಲ್ಲಿ ಅಚಾನಕ್ಕಾಗಿ ಹೆಂಗ್ ಬಂತು ಅಂದ್ರ ರೂಟು ಹಿಂಗ್ ಬರೋದು ನೋಡ್ರಿ. ರಾಂಗ ಒಕ್ಕರ ಮನಿಗೆ ಹೋದೆ. ಹೌದಾ? ಇವನ್ ಪತ್ತಿದ ಮೇಲೆ ನಾನು ಒಂದ್ 10,000 ರೂಪಾಯಿ ರೊಕ್ಕ ಕೊಡ್ತೀನಿ. ಮೊನ್ನೆ ಏನೋ ಸಂಘದ ಬರೋ ಲೇಟಾಗಿ ಬಂದು ಇದ್ರಂತವ್ರು. ಹೌದಾ? ಆ ಮುದಿ ಕೈ ಸೇಕೊಲ್ತು. ಇವನ್ ಕೇಳಿರಿ ಏನ್ ಹೇಳ್ತಾನ, ನೀರ್ ಇಟ್ಲು, ಕೊಡಪಾನ ಇಟ್ಲು, ಗಿಂಡಿ ಇಟ್ಲು, ಚೆಂಬ್ ಇಟ್ಲು ಅಂತಾನ. ಹೌದು. ಯಾರನ್ನಂತ ಕೇಳ್ಬೇಕು. ಅಚಾನಕ್ ಅಲ್ಲಿ ಹೋದೆ, ಇವ್ರು ಏನೋ ದಾಂಡ್ಲಿ ನಡೆದು ಬಿಡ್ತಾರಪ್ಪ. ಹೆಂಗಂತ್ರಿ ಕೊಡ್ರ ಅದು ಭಾಳ ಕಾಮಿಡಿ ಮಾಡ್ತಾರಪ್ಪ ಅವನು. ನಾನು ಇದೇನಪ್ಪ ನೀನ್ ಯಾಕೆ ಮನೆ ಗಂಟೆ ಅಂಗಳಿಗೆ ನೀ ಯಾಕೆ ಕೆಲ್ಸನ ಕೊಯ್ದು ಮಂಗ ನನ್ನ ಮಗನ ಮನೆ ಹಂಗಲ್ರಿ. ಅದಿನ್ ತಗೊಂಡಿರ್ತೀನಿ ಡಣ್ಣ ಅಪ್ಪರ ಅವ್ನು ಹುಚ್ಚ ಅಪ್ಪರ. ನಾ ಕೆಲಸ ಮಾಡ್ತಾ ಅಪ್ಪರ. ಹೋಗಿ ಮಾಡಪ್ಪ, ಒಳ್ಳೇದಾಯ್ತು. ಆಯ್ತಪ್ಪರ. ಅಂತೂ ನಾಯಿಗೆ ಮದುವೆಗೆ ನನ್ನಂಗೆ ಆಯ್ತು. ಇರಲಿ ಕತ್ರಿ. ರಾತ್ರಿ ನೀರ್ ರಸಕ್ಕೆ ಒಂದು ಲೇಡೀಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಬರ್ತಾನೆ ಇವತ್ತು ಮಧ್ಯಾಹ್ನದಾಗ ಹೋಗಿ. ಅಲ್ಲಲ್ಲೇ ಕತ್ರಿ, ಅವನಿಗೆ ಹೋಗಿ ಅವ್ನ ಚಿತ್ರಹಿಂಸೆ ಮಾಡ್ತಿಲ್ಲ ಹೊಸ್ತ ಮದುವೆಗ್ಯಾರ. ನಾನು ಕೆಡ್ಸನ್ರಿ, ಆಟಕ್ಕರ ಕಳಿರಿ ಕೆಡ್ಸನ ನಾವು. ಅಲ್ಲಲ್ಲಿ ಸುಧಾರಣೆ ಬೇಕಲ್ಲಿ. ಮತ್ತೆ ನಾನು ಯಾವ್ದಾರ ಒಂದು ಆಟಕ್ಕೆ ಸೇರ್ಸ್ರಿ. ನೀನು ಒಂದು ಯಾವ್ದಾರ ನೋಡಿಕೆ, ಒಂದು ಹಳೇದು ಬ್ಯಾಡ್ ನಮಗೆ. ಹಳೇದು ನೋಡಿಕೆ ರಂಗ ಒಂದು ತೆಲಿ ಗಂಟಾಗಿ ಬಿಡೋದನ, ಅದು ಬ್ಯಾಡ 10,000. ಸಿಗಂಗಲ್ ಕೈ ಅದು. ಹೌದಾ? ಅದು ಇರೋದಿಲ್ಲ ಬಣಿ. ಮತ್ತ ಅಲ್ಲಿ ಹುಡುಕ್ತಂಗತ್ತ ಹೆಣ್ಮಗಳು ಮಲ್ಲವ್ ಇದ್ಲಲ್ಲಿ, ಮಲ್ಲವ್ 1 ಲಕ್ಷ ಕೊಟ್ಟಿದ್ದೆ. ಇದನ್ನ ನೋಡ್ರಿ ನೀವು, ಪೈಲ್ವಾನ ರಾಣೆಯವರು ಗಡ್ಡಿ ಮನಿ ಹೊಟ್ಟದ ಅವನು. ಏನ್ರ ನೋಡ್ಬೇಕೈತಿ. ಏನ್ ನೋಡ್ತಿದ್ವಿ? ನಾನಕ ನೋಡಿದಂಗ ಮಾಡ್ಬಿಡ್ತಾನ ಅವನು. ಹೋಗೋದ್ರೆ ಏನ್ ಮಾಡ್ತೀವಿ.